ಒಂದು ಸಣ್ಣ ಸ್ಕೂಟ್ರ್ ಇದು ಸಹಿತ ಹೌದಪ್ಪ ಇದು ಒಂದು ಏನಪ್ಪ ಅಂದ್ರೆ ಇದು ಸಹಿತ ಈ ಶ್ರೀಮಂತಿಗೆ ನಾವು ಬರ್ತದ ಮೇಲೆ ಎಬ್ಸಿದ ಸಾಕ್ಷಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮಾನದಂಡಗಳೇನು ಇವತ್ತು ನಮಗೆ ಸ್ಪಷ್ಟ ಆಗ್ತಾಯಿಲ್ಲ, ಅದು ನೀವು ಹೇಳ್ತಾ ಇರ್ತೀರಿ. ಮತ್ತು ಅದ್ರ ಸ್ಪಷ್ಟ ಅಂಕಿ ಅಂಶಗಳು ಇವತ್ತು ಹೊರಗೆ ಬರಲಿಲ್ಲ. ನಿರ್ಮಲಾ ಸೀತಾರಾಮನ್ನವರು ಶ್ವೇತಪತ್ರ ಹೊರಗೆ ತೆಗೆದರು. ಮತ್ತು ಅದರ ಇವು ಅಂಕಿ ಅಂಶಗಳು ಹೇಳಿದಾವ. ಎಲ್ಲಿ ಡೆವಲಪ್ಮೆಂಟ್ ಆಯಿತು, ಏನು ಡೆವಲಪ್ಮೆಂಟ್ ಆಯಿತು, ಶ್ವೇತಪತ್ರ ಅಂದರೆ ಏನು, ಪ್ರತಿಯೊಂದು ವಿಷಯದ ಸೂಕ್ಷ್ಮತೆಗಳ ಸಹಿತ ವಿವರಿಸಿ ಹೇಳುವಂಥದ್ದು. ಅದು ಎಷ್ಟು ಮಾಡಿದ್ರಿ, ಒಂದು ದಿನದಾಗ ಅದು ಪಾಸ್ ಆಗಿಬಿಟ್ರಿ ಅಂತ ನಾನು ಹೇಳೋದು. ಇವತ್ತು ಮೋದಿಜಿಯವರು ಆಶ್ವಾಸನೆ ಕೊಡುತ್ತಿರುವಂಥವು ಭವಿಷ್ಯಕ್ಕಾಗಿ ಇನ್ನೊಂದು ಹಂಗೆ ಮಾಡ್ತೀವಿ ಅಂತೇಳಿ ಅದ್ರ ಹಿಂದೆ ಆಶ್ವಾಸನೆ ಕೊಟ್ಟಿದ್ದು ನೀವೇನು ಮಾಡಿರಿ ಅಂತ ನಾವು ನೀವು ಸಹಿತ ವಿಚಾರ ಮಾಡಬೇಕಾಗಿದೆ. ಹಿಂದೂ ಆಶ್ವಾಸನೆ ಕೊಟ್ಟಿದ್ದಲ್ಲಿ ನೀವು ಪ್ರತಿಯೊಂದು ಸಲ ಆಶ್ವಾಸನೆ ಕೊಡ್ತೀರಿ. ಆ ಲೋಕಸಭಾದಲ್ಲಿ ಇರಲಿ, ರಾಜ್ಯಸಭಾದಲ್ಲಿ ಇರಲಿ, ಅಥವಾ ವಿಧಾನಸಭಾದಲ್ಲಿ ಇರಲಿ, ಯಾವುದೇ ಇರಲಿ ಎಲೆಕ್ಷನ್ನ ಭರವಸೆ ಸಾಕಷ್ಟು ಕೊಟ್ಟಿರ್ತೀರಿ. ಅವು ಈಡೇಲಾರದ ಬಗ್ಗೆ ಯಾಕೆ ಚರ್ಚೆ ಮಾಡೋದು ನೀವು ಅಂತ. ಇದು ಯಾರೋ ಬಲ್ಲವರು ಎಲ್ಲ ಆಡಳಿತ ರೂಢದಲ್ಲಿದ್ದವ್ರು ನಾವು ಕೇಳೋ ಪ್ರಶ್ನೆ ಇಲ್ಲ. ನೀವು ಅದನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರಿ. ಹಂಗೆ ಇವತ್ತು ಈ ಒಂದು ಮೋದಿಜಿಯವ್ರು ಹೇಳ್ಕೊಳ್ತಾ ಇದ್ದಾರೆ ನಾವು ಎಲ್ಲ ಮಾಡಿದ್ವಿ ಹಾಗೆ ಹೀಗೆ ಅಂತೇಳಿ, ನಮ್ಮ ಸಾಧನೆ ಆಗಿದೆ ಅಂತೇಳಿ. ಆದರೆ ಅವು ಅಂಕಿ ಅಂಶಗಳನ್ನು ಕೊಡ್ರಿ ಅಂದಾಗ ಹೊರಗೆ ಹಚ್ಚೋಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸುಮ್ಮನೆ ಒಂದು ಏನಂತಲ್ಲ ಗಾಳಿಯಾಗ ಏನು ತೂರಿ ಬಿಟ್ಟಿರ್ತಾರೆ ಹಂಗೆ ಆದಂಗೆ ಆಗೋದು ಬೇಕಾಗಿಲ್ಲ. ಅದನ್ನು ಆಗಲಿಕ್ಕೂ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಜನರು ಜಾಗೃತಿ ಆಗ್ತಾ ಇದ್ದಾರೆ ದಿನಕ್ಕೆ. ಮತ್ತು ಜನರು ನಾವು ಎಷ್ಟು ವರ್ಷ ನಾವು ಸೆಕೆಂಡ್ ಹೈಡ್ ಇಡಲಿಕ್ಕೆ ಸಾಧ್ಯದ, ಒಂದಿನ ಸತ್ಯ ಹೊರಗೆ ಬರೋದನ್ನ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ಈ ಒಂದು ಮೀಡಿಯಾ ಮೂಲಕ ಗೆದ್ಕೊಂಡ್ಬಿಡ್ಬೇಕು ಅಂತೇಳಿ ಇಡೀ ಮೀಡಿಯಾವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಂಥ ಈ ಒಂದು ನಮ್ಮ ಗೋಧಿ ಮೀಡಿಯಾ ಜನ ಅವರಿನ್ನು ಏನು ಮಾಡಿದರು, BJP ಪರ ಮಾಡ್ಕೊತ ಹೋಗುವಂಥದ್ದು, NDA ಪರ ಮಾಡ್ಕೊತ ಹೋಗುವಂಥದ್ದು, ಅದ್ರ ವಿಶ್ಲೇಷಣೆ ಮಾಡುವಂಥದ್ದು ಮಾತ್ರ ಕಂಡು ಬರ್ತದೆ ಅನ್ನೋದು ನಾವು ಈಗಾಗಲೇ ಅದನ್ನು ಗೆಸ್ ಮಾಡಿದ್ವಿ. ಮೋಸ್ಟ್ಲಿ ಅದು ಸತ್ಯನೂ ಆಗ್ತದೆ. ಇನ್ನೇನಿದ್ರು ನಾವು ಜನ ಇದ್ದಂಥವ್ರು ಹೆಸರುಗೊಳ್ಬೇಕಾಗಿದೆ. ಇವೆಲ್ಲ ತೋರಿಸುವ ಏನು ಹೇಳುವ ಮಾತುಗಳು ಎಷ್ಟು ಪ್ರಾಮಾಣಿಕ ಅದಾವ, ಎಷ್ಟೋ ಇವತ್ತರಲ್ಲಿ ಸತ್ಯಾಸತ್ಯ ಅಡುಗೆದ ಅನ್ನೋದು ನಾವು ನೀವೆಲ್ಲ ಕುಂತು ವಿಚಾರ ಮಾಡಿ ಡಿಸ್ಕಷನ್ ಮಾಡಿ ಇದನ್ನು ತಿಳ್ಕೊಬೇಕಾಗಿದೆ. ಇಲ್ಲ ತಪ್ಪಿದ್ರೆ ತಿದ್ಕೊಳ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾವು ಹೇಳಿದ್ದನ್ನು ಎಲ್ಲ ಸತ್ಯ ಅಂತಲ್ಲ, ಇನ್ನೊಂದು ಸತ್ಯದ ರೂಪವೂ ಇರ್ತದೆ. ಆ ರೂಪ ನೀವು ಬಂದು ಚರ್ಚೆ ಮಾಡ್ಬೋದಿಲ್ಲ. ಇವತ್ತು ಮೋದಿಜಿಯವರು ಇಡುತ್ತಿರೋಂಥ ಹೆಜ್ಜೆಗಳು ನಾಳೆ ಅವ್ರು ಬರೋದಕ್ಕೆ ಆಧಾರ ಆದರೆ ಏನು ತಕರಾರಿಲ್ಲ, ಆದರೆ ಇನ್ನೊಬ್ಬ ಡಿಕ್ಟೇಟರ್ ಹುಟ್ಟೋದಕ್ಕೆ ಕಾರಣ ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಉತ್ತರ ಪ್ರದೇಶ ಎಲೆಕ್ಷನ್ ನಿಮಗೆ ಗೊತ್ತದ, ಪ್ರಶ್ನೆ ಮಾಡಿದ್ದಕ್ಕಾಗಿ ಉತ್ತರ ಪ್ರದೇಶ ಎಲೆಕ್ಷನ್ದ ಹಿಂದೆ ನಡೆದಂಥ ಘಟನೆಯಲ್ಲಿ ಹೇಳುವಂಥದ್ದು ಈ ಎಲೆಕ್ಷನ್ದಲ್ಲಿ ಏನು ನಡೀತು ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವು ನೀವು ಚಿಂತನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಮೋದಿಜಿಯವರು ಈಗ ಕೊಡುತ್ತಿರುವಂಥ ಆಶ್ವಾಸನೆಗಳು 2024 ಚುನಾವಣೆ ನಂತರದ ಆಶ್ವಾಸನೆಗಳು, ಇಲ್ಲಿಯವರೆಗೆ ಅವ್ರು ಏನು ಮಾಡಿದ್ರು ಅನ್ನೋದು ಎಕ್ಸಾಕ್ಟ್ ಅಂಕಿಅಂಶಗಳು ಅವ್ರು ಕೊಡ್ತಾ ಇಲ್ಲ. ಬಡತನಕ್ಕೆ, ನಿರುದ್ಯೋಗ ಪರಿಹಾರಕ್ಕೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ, ಎಷ್ಟು ಬಡವ್ರ ಮೇಲೆ ಐತೆ ಅಂತ ಹೇಳಿದ್ರಿ, ಅದ್ರ ರೆಕಾರ್ಡ್ಗಳನ್ನ ಕೊಡ್ರಿ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಇನ್ನುಳಿದು ಏನು ಡೆವಲಪ್ಮೆಂಟ್ ಹೇಳ್ತಾ ಇದ್ದೀರಿ ಅವ್ರ ಬಗ್ಗೆನೂ ಕೊಡ್ರಿ. ಬರೀ 370 ರಾಮ ಮಂದಿರ, CAA, UCC ಇವುಗಳು ತಂದಿದ್ದೀವಿ, ಮಾಡಿದ್ದೀವಿ, ಇವು ಭಾವನಾತ್ಮಕ ವಿಚಾರವನ್ನು ಹೇಳ್ತಾ ಸಮಯಕ್ಕೆ ಹಿಡಿದ್ರಾಗ ಏನು ಅರ್ಥ ಇಲ್ಲ. ಈಗಾಗಲೇ ನೀವು ಮತ್ತು ಚುನಾವಣೆ ಬಂದದಂತೇಳಿ ಅದನ್ನ ಈಗ ಅಡಾಪ್ಟ್ ಮಾಡಲಿಕ್ಕೂ ಹೊರಟಿದ್ದೀರಿ. ಅದು ಎಷ್ಟು ಸರಿ ತಪ್ಪು ಗೊತ್ತಿಲ್ಲ. ಅದು ನಿಮ್ಗೆ ಎಷ್ಟು ಹೋಟ್ ಬರ್ತಾವೆ ಗೊತ್ತಿಲ್ಲ, ವಿರೋಧ ಬರ್ಬೋದು. ಆ ಮತ್ತು ಬೇರೆ ಅದೇನೋ ಆಗಲಿ, ಮೋದಿಜಿಯವ್ರು ಮಾತ್ರ ಫುಲ್ ರೆಡಿಯಾಗಿ ಈ ಸದ್ಯ ನಾವು ಎಲೆಕ್ಷನ್ ನಡೆದಿದ್ದೀವಪ್ಪ ಅಂತ ಹೇಳುವಂಥ ಡಂಗುರನ್ನು ಹೊಡಿತಾ ಇದ್ದಾರೆ. ಅದು ಅವರ ಆತ್ಮವಿಶ್ವಾಸವನ್ನು ತೋರಿಸ್ತದೆ. ಇನ್ನು ವಿರೋಧಿಗಳು ಯಾವ ರೀತಿಯಾಗಿ ಮಾಡ್ತಾರೆ ನೋಡೋಣ. ಅದು ಮತ್ತೆ ಮುಂದಿನ ಎಪಿಸೋಡ್ಗಳು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಮೋದಿಜಿಯವರು ಇವೆಲ್ಲ ಒಂದು ಗೆಲ್ಲುವ ತಂತ್ರಗಳು ಯಶಸ್ವಿ ಆಗುತ್ತವೆಯೇ? ಯಾಕಪ್ಪ ಅಂತಂದ್ರೆ ಜನರ ಮನದಲ್ಲಿ ಏನದ ಅನ್ನೋದು ಇನ್ನು ಚುನಾವಣೆ ಮುಗಿದ ತಕ್ಷಣ ಗೊತ್ತಾಗುವಂಥದ್ದು. ಬಟ್ ಈಗಿನ ಲೆಕ್ಕಾಚಾರದಲ್ಲಿ ಇವರು ಸಾಕಷ್ಟು ಅಭ್ಯಾಸಕರಿದ್ದಾರೆ. ಮೋಸ್ಟ್ಲಿ ಮೋದಿಜಿಯವ್ರ ತಕಡಿ ಭಾಳ ಹೆವಿ ಆಗ್ಯದ ಅಂತ ಅನ್ನಿಸ್ಲಿಕ್ಕದ. ಬಟ್ ಯಾವಾಗ ಏನು ಬದಲಾಗ್ತದೆ ಗೊತ್ತಿಲ್ಲ. ಇದೆಲ್ಲ ಏನು ಮಾಡಿ